ಹೀಗೆ ಮುಂದುವರೆದ ಭಾಗ ಬೆಳಗಿನವರೆಗೂ ಸುಮಾರು 4-5 ಬಾರಿ ಕಾದಾಡಿ ನಂತರ ಕರಣ್ ತನ್ನ ರೂಮಿಗೆ ಹೋದ. ತಾಯಿ ನೈಟಿಯನ್ನು ಹಾಕಿಕೊಂಡು ಪತಿ ಪಕ್ಕದಲ್ಲಿ ಆರಾಮವಾಗಿ ನಿದ್ರಿಸ್ತಿದ್ಲು. ಬೆಳಗ್ಗೆ 9 ಗಂಟೆ ಮೇಲಾಗ್ಬಿಟ್ಟಿತ್ತು. ಪಾಪ ಕರಣ್ಗೆ ಫುಲ್ಲು ವರ್ಕೌಟ್ ಮಾಡಿ ರಾತ್ರಿಯೆಲ್ಲ ಎಚ್ಚರವಾಗಿದ್ದೆ. ರಾತ್ರಿ ನಡೆದದ್ದೆಲ್ಲ ನಿಜಾನ ಅಂತ ನಂಬೋಕೆ ಆಗ್ತಿಲ್ಲ. ಆದರೂ ಇನ್ನೊಮ್ಮೆ ಅಮ್ಮನನ್ನು ನೆನೆಸ್ಕೊಳ್ಳುತ್ತಾ ಅವಳನ್ನು ನೋಡಬೇಕಪ್ಪ, ಹೀಗೆ ಹೇಗಿರುತ್ತೆ ಅವಳ ಮುಖಾಚರ್ಯೆ ಅಂತ ಹೊರಗಡೆ ಹಾಜರಾದರೆ ತಂದೆ ಅಲ್ಲೇ ಆರಾಮವಾಗಿ ಕುಳಿತುಕೊಂಡು ಪೇಪರ್ ಹಿಡ್ಕೊಂಡು, ಯಾಕೋ ಇನ್ನೂ ಟೈಮ್ ಆಗಿಲ್ವಾ, ಬೇಗ ಶಾಲೆಗೆ ಹೋಗು ಅನ್ನೋ ಗಡುಸು ಧ್ವನಿಯಲ್ಲಿ ಬೈದರು. ಯಪ್ಪ ಯಾವಾಗ ನೋಡಿದ್ರು ಖರಾಬೆ ಅಂದ್ಕೊಂಡು, ಆಯ್ತಪ್ಪ ಸ್ನಾನಕ್ಕೆ ಬಿಸಿ ನೀರು ಬೇಕೋ ಎಲ್ಲಿದೆ ಅಂತ ಕೇಳಿದಾಗ, ಏನು ಇವತ್ತು ಹೊಸ್ದಾಗಿ ಏನೋ ಕೇಳ್ತೀಯಾ, ನೀನು ಅಮ್ಮ ಇಟ್ಟಿರ್ಬೇಕು, ಹೋಗಿ ನೋಡೋ ಅಂತ ಗದರಿದ ಕೂಡಲೇ ಕರಣ್ ಒಳಗೆ ಹೋಗಿ ಅಮ್ಮನನ್ನು ಹುಡುಕ್ತಿದ್ದಾಗ ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಹಿಂದೆಯಿಂದ ಹೋದವನೇ ಸೀದಾ ಅವಳ ಮಾವಿನಕಾಯಿಗೆ ಕೈ ಹಾಕಿದ್ದ. ಅಮ್ಮ ಗಾಬರಿಯಾಗಿ ಅಮ್ಮ ಅಂತ ಕಿರಿಚಿದ್ಲು. ಯಾಕಂದರೆ ಈ ರೀತಿಯ ತರಲೆ ತುಂಟಾಟಗಳನ್ನು ಗಂಡ ಇದುವರೆಗೆ ಮಾಡೇ ಇರಲಿಲ್ಲ. ಕರಣ್ ಬಾಯಿ ಮುಚ್ಕೊಂಡು, ಯಾಕೆ ಇಷ್ಟು ಕೂಗ್ತಿದ್ಯಾ ನಾನು ಎಂದಾಗ ಭಾನು ಯಾಕೆ ಎನ್ನುವಷ್ಟು ಸಲಿಗೆ ಬಂದಿದ್ಯಾ ಎಂದಾಗ, ಸಾರಿ ಅಮ್ಮ ಅಂತ ಹೇಳಿದಾಗ, ಪರವಾಗಿಲ್ಲ ಬಿಡೋ, ನೀನಾದರೂ ಕೂಗು, ದಿನಕ್ಕೂ ನಿನ್ನಪ್ಪ ನನ್ನನ್ನು ಈ ರೀತಿ ಕರೀಲೇ ಇಲ್ಲ, ಹೋಗಿ ಬಾರೆ ಎಂದು ಕರೆದಿರಲಿಲ್ಲ, ನೀನಾದರೂ ಕರೆಯೋ ಎನ್ನುತ್ತಾ ಅಡುಗೆ ಕೆಲಸಕ್ಕೆ ಮುಂದಾದ್ಲು. ನೋಡಿದವಳೆ, ಅಮ್ಮ ನೀನೇನು ಒಳಗೆ ಸ್ಪೆಷಲಾಗಿ ಇವತ್ತೇನು ಹಾಕಿದ್ಯಾ ಅಂದಾಗ, ಏನಿಲ್ಲಪ್ಪ, ನೀನು ಅಪ್ಪನ ಹತ್ರ ಮಲಗಿದಾಗ ನಾನು ಹಾಕ್ತೀನಿ ಅಷ್ಟೆ, ನೀನು ಕರೆದಾಗ ತೆಗೆದು ಹಾಕಿ ಬರಬೇಕು ರಾಚ, ಇನ್ನು ಮುಂದೆ ನೀನು ಹಾಕಬೇಡ ಎಂದ. ಆಗ ತಾಯಿ, ಸುಮ್ಮನಿರೋ, ಇಲ್ಲ ಆದರೆ ನೀನು ಚಕ್ಕೋತ ಆಗಿರುವ ನಿನ್ನ ಅಮ್ಮನ ಆ ಒಡವೆಯನ್ನು ಬೇರೆಯವ್ರು ನೋಡಿ ತೃಪ್ತಿ ಪಡಲ್ವಾ ಅನ್ನುತ್ತಾ ಅದಾಗಲೇ ಬುಸುಗುಡುತ್ತಾ 7 ಇಂಚಿನಷ್ಟು ಹೊರ ಬಂದದ್ದು ಇನ್ನೇನು ಆಚೆ ಬಂದು ಪ್ಯಾಂಟನ್ನೇ ಅರ್ಧಾಕ್ತೀನಿ ಅನ್ನೋ ಮಟ್ಟದಲ್ಲಿ ಬುಸುಗುಡ್ತಿತ್ತು. ಆದರೂ ನೀನು ಹಾಕುವುದು ನನಗೆ ಇಷ್ಟ ಇಲ್ಲ ಅಮ್ಮ ಅಂದಾಗ, ಹಾಗೇನು ರಾಜ, ಇಲ್ಲ ಆದರೆ ನಿನ್ನ ಅಮ್ಮನದು ಮಾವಿನಕಾಯಿ ಜೋತು ಬೀಳುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಹಾಕಲೇಬೇಕು ಅಂತ ಹೇಳಿದ್ಲು. ಓ ಹೌದಾ ಅಮ್ಮ, ಹಾಗೆಲ್ಲ ಇದ್ಯಾ ಅನ್ನುತ್ತಾ ಟೇಬಲ್ ಮೇಲೆ ಅಮ್ಮನನ್ನು ಕರೆದುಕೊಂಡು ಬಂದು ನೈಟಿನ ಮೇಲಕ್ಕೆತ್ತಿದ್ರು. ಅದೃಷ್ಟಕ್ಕೆ ಅವಳು ಒಳಗೆ ಕೆಳಗಡೆ ಹಾಕಿರಲಿಲ್ಲ. ಕೂಡಲೇ ತನ್ನ ಬರೋಡವನ್ನು ಕೆಳಗೆ ಸರಿಸಿ ತನ್ನ 7 ಇಂಚಿನ ತಮ್ಮನನ್ನು ತಂಗಿಯನ್ನು ಒಂದು ಮಾಡಿಬಿಟ್ಟಿದ್ದ. ಅಮ್ಮ ಇಷ್ಟೊಂದು ಆತುರನ, ನನಗೆ ಈ ದಿನ ಇದು ಬೇಕೇ ಬೇಕಾಗಿತ್ತು, ನಿನ್ನ ಅಪ್ಪನ ಬಗ್ಗೆ ಚಿಂತೆ ಬಿಡು ಎನ್ನುತ್ತಾ ಖುಷಿ ಪಡ್ತಿದ್ಲು. ಚಿಂತಿಸಬೇಡ, ಅವನಿಗೆ ಗೊತ್ತಾಗಲ್ಲ, ಹಾಗೆ ನಿನಗೆ ನಾನು ಜಡಿತಾ ಇರ್ತೇನೆ ಎನ್ನುತ್ತಾ ಜೋರಾಗಿ ಕೊಡ್ತಿದ್ದ. ಅಷ್ಟರಲ್ಲಿ ಅಪ್ಪ ಬರುವ ಶಬ್ದವಾದ್ದರಿಂದ ಬೇಗ ಅರ್ಧಂಬರ್ಧ ಮಾಡಿ ಬಾರ್ಮೂಡವನ್ನು ಎಳೆದುಕೊಂಡು ಅವಳು ಸಹ ನೈಟಿಯನ್ನು ಸರಿ ಮಾಡಿಕೊಂಡು ಏನು ಗೊತ್ತಿಲ್ಲದಿರೋ ಥರ ತನ್ನ ಕೆಲಸವನ್ನು ಮಾಡಲು ಮುಂದಾದ. ಅಷ್ಟರಲ್ಲಿ ಅಪ್ಪ ಬಂದು, ಏನೇ ಇನ್ನೂ ಎಷ್ಟೊತ್ತು, ಇನ್ನೂ ತಿಂಡಿ ರೆಡಿ ಮಾಡಿಲ್ವಾ, ನನಗೆ ಟೈಮ್ ಆಯಿತು, ಟೈಮ್ ನೋಡು 9:15 ಅಂತಿದ್ದ ಹಾಗೆ ಅಮ್ಮ, ಆಯಿತು ರೀ ಆಯಿತು, ಜಸ್ಟ್ ಚಟ್ನಿ ಮಾಡ್ತಾಯಿತ್ತು ಅನ್ನೋ ಗಾಬರಿಯಲ್ಲಿ ಏನೇನೋ ಹೇಳ್ತಾ, ಈಗೋ ಬನ್ನಿ ಎನ್ನುತ್ತಾ ಮಗನಿಗೆ ಕಣ್ಣು ಹೊಡೆಯುತ್ತಾ ತಿಂಡಿಯನ್ನು ಟೇಬಲ್ ಮೇಲೆ ತೆಗೆದುಕೊಂಡು ಹೋದ್ಲು. ಮಗನನ್ನು ನೋಡಿ ಕಣ್ಣು ಹೊಡೆದು, ಏನೋ ಇನ್ನಷ್ಟು ನಿನ್ನ ದಾಸಿಯಾಗಿದ್ದೀನಿ ನಾನು ಎನ್ನುತ್ತಾ ಸ್ನಾನ ಮಾಡಲು ನೀರನ್ನು ತೆಗೆದುಕೊಂಡು ಹೋದ್ಲು. ಅಷ್ಟರಾಗಲೇ ಅಪ್ಪ ತಿಂಡಿ ಮಾಡಿ ಹೊರಟು ನಿಂತಿದ್ದ. ನಾನು ತಿಂಡಿ ಮಾಡಲು ಕೂತಾಗ ಅಪ್ಪ, ಬೇಗ ಶಾಲೆಗೆ ಹೋಗು ಅಂತ ಹೊರಟು ಹೋದರು. ನಂತರ ಭಾನು ಹೇಳಿದ್ದು ಕೇಳಿಸ್ಲಿಲ್ವೇ, ಹೋಗೋ ಬೇಗ ಶಾಲೆಗೆ, ಬೇಗ ಬೇಗ ತಿಂಡಿ ಮಾಡಿ ಅಂತ ಹೇಳಿದ್ಲು. ಅಡುಗೆ ಮನೆ ಕಡೆ ಹೆಜ್ಜೆ ಹಾಕ್ತಿದ್ಲು. ಆದರೆ ಕರಣ್ಗೆ ತುಂಬ ಕೋಪ ಬಂತು. ನನ್ನ ಅಮ್ಮ ನನ್ನನ್ನು ದಬ್ಬಾಳಿಕೆ ಮಾಡ್ತಿದ್ದಾಳ, ಅಪ್ಪನ ಥರನೇ ಆಡ್ತಿದ್ದಾಳ. ಅಪ್ಪ ಹೊಡುವವರೆಗೂ ಕಾದಿದ್ದ. ನಂತರ ಸಿಟ್ಟಿನಿಂದ ಕಿಚನ್ ರೂಮ್ಗೆ ಹೋಗಿ ಅಮ್ಮನನ್ನು ಮುಲಾಜಿಲ್ಲದೆ ಎಳೆದು ಮಂಚದ ಮೇಲೆ ನೂಕಿ ನೈಟಿಯನ್ನು ತೆಗೆದು ಒಂದೇ ಸಮನೆ ಸರಿಸಿ ತನ್ನ ಉಟ್ಟ ಬಟ್ಟೆನೆಲ್ಲ ಕದ್ರು ಹೋಗೋ ಹಾಗೆ, ಕರಣ್ ಅಲ್ಲವೇ, ನಿನ್ನ ಗಂಡ ಕಣ್ಣು ಮುಂದೆ ಇದ್ದಾನೆ ಅಂತ ಇಷ್ಟೊಂದು ದೌಲತ್ತಾಗಿ ನನ್ನ ಎದುರು ಜೋರಾಗಿ ಮಾತಾಡ್ತೀಯಾ, ತಗೋ ಎನ್ನುತ್ತಾ ಒಂದೇ ಸಮನೆ ಸರ್ವಿಸ್ ಮಾಡ್ತಿದ್ದ. ಭಾನು ಅವನ ಮುಂದೆ ಅನುಮಾನ ಬರದ ಹಾಗೆ ನಡೆದುಕೊಳ್ಬೇಕಲ್ವಾ ನನ್ನ ಮಗನೇ, ಅದಕ್ಕೆ ಅನ್ನುತ್ತಾ ಖುಷಿಯಲ್ಲಿ ತೇಲಾಡ್ತಿದ್ಲು. ಇದನ್ನು ತಿಳಿದ ಕರಣ್, ಹೌದಾ ಅಮ್ಮ, ನನಗೆ ಗೊತ್ತೇ ಇರಲಿಲ್ಲ, ನಾನು ಪ್ರತಿ ಸಾಲಿ ನಿನ್ನ ತಪ್ಪು ತಿಳ್ಕೊಳ್ತೀನಿ, ನೀನು ಇಷ್ಟೊಂದು ಬುದ್ಧಿವಂತೆ ಆಗಿದೀಯಾ ಅಂತ ಜೋರಾಗಿ ಕೊಡ್ತಿದ್ದ. ಈ ಸಂದರ್ಭದಲ್ಲಿ ಇನ್ನೇನು ರಸ ಬರುವ ಸಮಯ. ಅಮ್ಮ ಎಲ್ಲಿ ಬಿಡಲಿ ಹೇಳೆ ಅಂತಿದ್ದಾಗ, ಇದು ಗೊತ್ತಿರುವ ಸಮಯದಲ್ಲಿ ಹೇಳ್ತಿದ್ದೇನೆ, ಪರವಾಗಿಲ್ಲ ಒಳಗೆ ಬಿಡು ಅಂತ ತಾಯಿ ಹೇಳಿದ್ಲು. ಹಿಂದೆ ಮುಂದೆ ನೋಡದೆ ತನ್ನ ಎಲ್ಲ ರಸವನ್ನು ಅಮ್ಮನ ಒಳಗೆ ಚೆಲ್ಲಿದ್ಲು. ಅವಳಂತೂ ತುಂಬ ನೋವಿನಿಂದ ಕಿರಿಸ್ತಿದ್ಲು. ಹೀಗೆ ಎಲ್ಲೆಂದರಲ್ಲಿ ಅಮ್ಮನನ್ನು ಊಟಕ್ಕೆ ತಿಂಡಿಗೆ ಬಿಡದ ಹಾಗೆ ಮೂಲೆ ಮೂಲೆಯಲ್ಲೂ ಸಹ ಕೊನೆಗೆ ಮಗ ಅಮ್ಮ ಇಬ್ಬರು ಸೇರಿಕೊಂಡು ಅಮ್ಮನ ಗರ್ಭನಾಳಕ್ಕೆ ಮಗನ ರಸವು ತುಂಬು ಹೋಗಿತ್ತು.
ಈ ಕಡೆ ನೀನು ಬಸ್ರಿ ಆದರೆ ಏನು ಗತಿ ಅಮ್ಮ ಅಂತ ಕೇಳ್ದ. ಅದಕ್ಕೆ ತಾಯಿ, ಅಯ್ಯೋ ಚಿಂತೆ ಬಿಡು ಮಗನೆ, ನಿನ್ನ ಬಳಿ 2 ದಿನ ಮಾತ್ರ, ಹೋಗಿ ಬಂದುಬಿಡ್ತೀನಿ, ಮಿಕ್ಕದು ನೀನೇ ನೋಡ್ಕೊಳ್ಳುವೆ ಅಂತಿದ್ಲು. ಕೆಲಸಕ್ಕೆ ಹೋದ ಮೇಲೆ ಅಮ್ಮ ಮಗನ ಕ್ರೀಡೆ ಎಂದಿನಂತೆ ನಡೀತಾನೆ ಇತ್ತು. ಅವನಂತೂ ಈಗ ಸ್ಕೂಲಿಗೆ ಹೋಗೋದನ್ನೇ ಕಮ್ಮಿ ಮಾಡಿದ್ದಾನೆ. ವಾರಕ್ಕೆ 1 ಸಲ ಸ್ಕೂಲಿಗೆ ಹೋದರೂ ಕೂಡ ಜಾಸ್ತಿ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ಅವಳಿಗೆ ಖುಷಿ ಸಿಗ್ತಿತ್ತು. ಗಂಡ ಮನೇಲಿದ್ರೆ ಮಾತ್ರ ಇಬ್ಬರು ಬೇರೆ ಬೇರೆನೆ. ಮುಂದೆ ಹುಟ್ಟುವ ಮಕ್ಕಳಿಗೆ ಅದು ಪತಿ ಹೆಸರೇ ಇಡಬೇಕು ಅನ್ನೋ ಕಾರಣ. ಏಕೆಂದರೆ ನನ್ನ ಪತಿಯ ರಕ್ತವೇ ನನ್ನ ಮಗನಲ್ಲಿ ಇರಿತಿದೆ, ಮುಂದೆ ಹುಟ್ಟುವ ಮಕ್ಕಳಿಗೆ ನನ್ನ ಮಗನೇ ಕಾರಣನಾಗಬೇಕೆಂಬ ಬಯಕೆ ತಾಯಿ ಅವಳದಾಗಿತ್ತು. ಆದ್ದರಿಂದ ಒಂದು ದಿನ ಉಪಾಯ ಮಾಡಿ ಪತಿ ಕುಡಿಯಲು ಮನೆಯಲ್ಲಿ ವ್ಯವಸ್ಥೆ ಮಾಡ್ತಾಳೆ. ಇಂದು ಕರಣ್ ಪ್ಲ್ಯಾನ್ ಸಹ ಆಗಿತ್ತು. ಕಾರಣ ಅಪ್ಪ ಕುಡಿದು ಫುಲ್ಲು ಟೈಟ್ ಆಗಿಬಿಟ್ರು ಅಂದರೆ ಆರಾಮಾಗಿ ಮಲಗಿಬಿಡ್ತಾರೆ, ಬೆಳಗ್ಗೆವರೆಗೂ ಚಿಂತೆ ಇಲ್ಲ, ನಾವಿಬ್ಬರ ಕ್ರೀಡೆ ಆರಾಮವಾಗಿ ನಡೆಸಬಹುದು ಎಂದು ಅವನೇ ತಾಯಿಗೆ ಹೇಳ್ಕೊಟ್ಟಂಥ ಪ್ಲ್ಯಾನ್ ಆಗಿತ್ತು. ರಘು ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಬಂದ ನಂತರ ಕೈಕಾಲು ತೊಳೆದುಕೊಂಡು ಫ್ರೆಶ್ ಆಗಿದ್ದ. ಆದರೆ ಕರಣ್ ಮಾತ್ರ ಮನೆಯಲ್ಲಿರಲಿಲ್ಲ. ಯಾಕಂದರೆ ಅವನು ಸ್ನೇಹಿತರ ಜೊತೆ ಹೊರಗೋಗಿದ್ದ. ಅವನಿಗೆ ಪಾರ್ಟಿ, ಪಬ್ಬು, ಹುಡುಗಿಯರ ಸಹವಾಸ ಸ್ವಲ್ಪ ಜಾಸ್ತಿನೇ. 10ನೇ ತರಗತಿಗೆ ಎಲ್ಲಿಲ್ಲದ ಸಂಘಗಳು ಮತ್ತು ಏನೇನೋ ಮಾಡ್ತಾನೆ. ಅಮ್ಮ ತೆಳ್ಳಗಿರುವ ಸೀರೆಯನ್ನು ಉಟ್ಟು ಅದರಲ್ಲಿ ತನ್ನ ಸೌಂದರ್ಯವನ್ನು ಗಂಡನಿಗೆ ತೋರಿಸ್ತಿದ್ಲು. ಅಪ್ಪ ಇನ್ನೂ ಕುಡಿದಿರಲಿಲ್ಲ. ಏ ಭಾನು, ಇವತ್ತು ನೀನು ತುಂಬ ಸುಂದರವಾಗಿ ಕಾಣ್ತಿದ್ಯಾ ಕಣೆ, ನಿನ್ನ ಸೌಂದರ್ಯ ಇನ್ನಷ್ಟು ಹೆಚ್ಚಾಗ್ತಿದೆ, ಏನಿದ್ರೆ ಗುಟ್ಟು ಎನ್ನುತ್ತಾ ಅವಳ ಸೀರೆ ಸೆರೆಗೆ ಕೈ ಹಾಕಿದ್ದ. ನಂತರ ಭಾನು, ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನೀವು ಬನ್ನಿ, ನಿಮಗೆ ಒಂದು ಶುಭ ಸಮಾರಂಭ, ಒಂದು ಸರ್ಪ್ರೈಸ್ ಇದೆ ಎನ್ನುತ್ತಾ ಕೋಣೆಗೆ ಕರೆದುಕೊಂಡು ಹೋದ್ಲು. ನಂತರ ಅಲ್ಲಿರುವ ವ್ಯವಸ್ಥೆಯನ್ನು ನೋಡಿ ಅಪ್ಪನಿಗೆ ಅಂತೂ ಶಾಕ್ ಆಗಿತ್ತು. ಅಪ್ಪ, ಏ ಭಾನು, ಏನಿದು, ಈ ಎಲ್ಲ ವ್ಯವಸ್ಥೆಯನ್ನು ನೀನು ಅಣಿ ಮಾಡಿದ್ದೀಯಾ, ನನಗೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ದ. ಭಾನು, ಹೌದು ರೀ, ನಾನೇ ಮಾಡಿದ್ದು. ಇಷ್ಟು ದಿನ ನೀವು ಹೊರಗಡೆ ಕರೆದುಕೊಂಡು ಬರ್ತಿದ್ರಿ, ಪಾಪ ನಿಮಗೂ ಕಷ್ಟ ಆಗ್ತಿತ್ತು, ಹಾಗಾಗಿ ನಿಮಗೆ ವ್ಯವಸ್ಥೆ ಮಾಡ್ತೇನೆ ಎಂದು ಹೇಳಿ ಬಾಟಲಿಯಿರುವ ಎಣ್ಣೆಯನ್ನು ಗಂಡನಿಗೆ ಸುರಿಸಿ ಕುಡಿಸುತ್ತಾ ತನ್ನ ಸೌಂದರ್ಯವನ್ನು ಎತ್ತಿ ತೋರಿಸ್ತಿದ್ಲು. ರಘು ಪಾಪ 2-3 ಪೆಗ್ ಹಾಕ್ತಾ ಅಷ್ಟೆ. ನಂತರ ಸರಿಗೆ ಕೈ ಹಾಕಿ ಸೀರೆಯನ್ನು ಎಳೆಯಲು ಮುಂದಾದ. ತದನಂತರ, ಮೊದಲು ನೀವು ಹೊರಗಡೆ ಕುಡಿಯುವುದನ್ನು ನಿಲ್ಲಿಸಿ, ಇಲ್ಲೇ ಬೇಕಾದರೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಗಂಟಲು ಪೂರ್ತಿ ಕುಡ್ಕೊಂಡು ಮನೆಯಲ್ಲೇ ಇದ್ದು ಬಿಡಿ, ಆಗ ನಮ್ಮ ಮಾನ ಮರ್ಯಾದೆ ಉಳಿಯುತ್ತೆ ಅನ್ನೋ ತೇಪೆ ಹಾಕಿದ್ಲು. ತದನಂತರ ಎಣ್ಣೆಯ ನಶೆಯಲ್ಲಿ ಸರಿಗೆ ಕೈ ಹಾಕಿ ಅವನ ಕೆಲಸ ಶುರು ಮಾಡಿದ. ನಿದ್ದೆಗೆ ಕೊನೆಗೆ ಜಾರ್ದ. ರಘುವಿನ ಗೂಟವು ಸಹ ಇನ್ನೂ ಸೆಟದೆ ನಿಂತಿತ್ತು. ಆದರೆ ಅದು 4 ಇಂಚಿನದಷ್ಟೇ ಆಗಿತ್ತು. ಅದನ್ನು ಸವರುತ್ತಾ ಬೇಕು ಅಂತಲೇ ಇರುವಾಗ ರಘುವಿಗೆ ತಡೆದುಕೊಳ್ಳಲು ಆಗದೆ ಅವನು ಖುಷಿ ಪಡ್ತಿದ್ದ. ಅವನು ಬಹುಶಃ ನಾನು ನನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತಿದ್ದೀನಿ ಅನ್ನೋ ಗುಂಗಲಿದ್ದ. ಅದನ್ನೆಲ್ಲ ಬಾಟಲಿಯಲ್ಲಿ ಹಾಕ್ಕೊಂಡು ಅದನ್ನು ಸಿರಿಂಜ್ ಮೂಲಕ ತನ್ನ ತಂಗಿಯ ಹಾಳಕ್ಕೆ ಬಿಟ್ಕೊಳ್ತಿದ್ಲು. ಆದರೆ ರಘುವಿಗೆ ಮಾತ್ರ ತಾನು ಕುಡಿದ ಮೇಲೆ ಏನು ಮಾಡ್ತಿದ್ದೀನಿ ಅನ್ನೋದೇ ಅರಿವೇ ಇರಲಿಲ್ಲ. ನಾನು ಇದ್ರೂ ಇರಬಹುದು ಅಂದ್ಕೊಂಡು ತನ್ನ ಪಾಡಿಗೆ ತಾನು ಮಲಗ್ತಿದ್ದ. ಆದರೆ ರಘು ಮಲಗಿದ ಮೇಲೆ ತನ್ನ 2ನೇ ಗಂಡ ಅಂದರೆ ತನ್ನ ಮುದ್ದಿನ ಮಗನ ಹತ್ತಿರ ಮುಗ್ಗ ಮಾಡಿಸ್ಕೊಳ್ತಿದ್ಲು. ಇದಾದ ನಂತರ ಕೆಲವು ದಿನಗಳಲ್ಲಿ ರಘುವಿಗೆ ಒಂದು ಆಕ್ಸಿಡೆಂಟಲ್ಲಿ ಕಾಲುಗಳಿಗೆ ಹಾಗೂ ತೊಡೆಗಳಿಗೆ ಪೆಟ್ಟಾಗ್ಬಿಟ್ಟು ಅವನು ಮೇಲೆ ಏಳೋ ಸ್ಥಿತಿಯಲ್ಲೂ ಇರಲಿಲ್ಲ. ಇನ್ನೇನು ಸಾಯೋ ಸ್ಥಿತಿಗೆ ಹೋಗಿದ್ದ ಅಂದ್ಕೊಳ್ಳಿ. ನಂತರ ದಿನಗಳಲ್ಲಿ ಅವನನ್ನು ಹಾಸ್ಪಿಟಲಲ್ಲೇ ಇಡಬೇಕಾಯಿತು. ತುಂಬ ದುಡ್ಡು ಖರ್ಚಾಯಿತು. ಆದ್ದರಿಂದ ಊಟ ಮಾಡಲು, ತಿಂಡಿ ಮಾಡಲು ಅವಳಿಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ರಘುವಿನ ಪಕ್ಕದಲ್ಲಿ ಇರಬೇಕು, ಒಬ್ಬರು ಮನೆಯಲ್ಲಿ ಇರಬೇಕು. ಆದ್ದರಿಂದ ಭಾನು ಊಟ ಮಾಡಿಕೊಂಡು ರಘುವಿನ ಬಳಿಗೆ ಬರ್ತಿದ್ಲು. ಇದು ತನ್ನ ಮಗನ ಜೊತೆ ಯಾವುದೇ ಆಟ ಆಡೋಕೆ ಆಗ್ತಿರ್ಲಿಲ್ಲ. ಈ ರೀತಿ ಒಂದು ಹಾಸಿಗೆ ಬಲಿಯಾಗಿದ್ದವಳಿಗೆ ಯಾವುದೇ ಸಂತೃಪ್ತಿ ಸಿಗ್ತಿರ್ಲಿಲ್ಲ. ಅಪ್ಪನನ್ನು ಹೇಗಾದರೂ ಮಾಡಿ ಹಾಸ್ಪಿಟಲಲ್ಲೇ ಇರಿಸಿ ಅವಳನ್ನು ನೋಡ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಕರಣ್ ತನ್ನ ತಾಯಿಯನ್ನು ಮನೆಯ ಮೂಲೆಯೂ ಸಹ ಬಿಟ್ಟಿರಿಗೆ. ಅಮ್ಮ ಮಗ ಎಂಜಾಯ್ ಮಾಡ್ತಿದ್ರೆ ಪಾಪ ಅಪ್ಪನಿಗೆ ಊಟ ಕೊಡೋರು ಯಾರು? ರಘುವಿಗೆ ಊಟ ತಿಂಡಿ ಸರಿಯಾದ ಸಮಯಕ್ಕೆ ಸಿಗ್ತಿರ್ಲಿಲ್ಲ. ಹಾಸ್ಪಿಟಲ್ನಲ್ಲಿರುವ ನರ್ಸ್ಗಳು ಕಂಪ್ಲೇಂಟ್ ಮಾಡಿದಾಗ ಆಯಿತು ಎಂದು ತನ್ನ ಅಕ್ಕನಿಗೆ ಫೋನ್ ಮಾಡುವಂತೆ ಅಮ್ಮನಿಗೆ ಹೇಳಿದ. ಹೇಗಿದ್ರೂ ಅಕ್ಕನ ನಡುವೆ ಸಂಪರ್ಕ ಸ್ವಲ್ಪ ಕಡಿಮೆ ಆಗಿತ್ತು. ಅವಳು ಕೂಡ ತನ್ನ ಗಂಡನ ಜೊತೆ ಆರಾಮಾಗಿದ್ಬಿಟ್ಲು. ಇಷ್ಟು ದಿನ ಫೋನ್ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ. ಆದ್ದರಿಂದ ಇದರ ನಡುವೆ ಅಕ್ಕನನ್ನು ಸಹ ಬಳಸ್ಕೊಳ್ಳೋ ಮನಸ್ಸು ಮಾಡ್ತಾನೆ. ತದನಂತರ ವಿಷಯ ತಿಳಿದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಸಹ ಹಾಸ್ಪಿಟಲ್ಗೆ ಬಂದು ಯೋಗಕ್ಷೇಮವನ್ನು ವಿಚಾರಿಸಿ ಅಪ್ಪನಿಗೆ ಒಂದಷ್ಟು ಹಣ್ಣು, ಫ್ರೂಟ್ಸು, ಬ್ರೆಡ್ಡು ಅದು ಇದು ಕೊಟ್ಟು, ಗಂಡನಿಗೆ ಕೆಲಸವಿರುವ ಕಾರಣ ನಾನು ಹೊರಡ್ತೇನೆ, ನೀನು ಇಲ್ಲೇ ಇದ್ದು ನಿನ್ನ ತಂದೆಯನ್ನು ಯೋಗಕ್ಷೇಮ ವಿಚಾರಿಸ್ಕೊಂಡು ಅವರ ಆರೋಗ್ಯ ಆದಮೇಲೆ ನಮ್ಮ ಮನೆಗೆ ಬಾ ಅಂತ ಹೇಳಿ ಗಂಡ ಹೊರಡ್ತಾನೆ. ಆದರೆ ಅದೇ ಸಮಯದಲ್ಲಿ ಮಧ್ಯಾಹ್ನದ ಊಟದ ನಂತರ ಮನೆಯಲ್ಲಿ ರಾತ್ರಿಯ ಊಟ ಮಾಡಲು ಈ ಕಡೆ ಅಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ಲು. ಹಾಗೂ ಮನೆಯಲ್ಲಿ ಯಾರೂ ಇಲ್ಲ, ಅಪ್ಪನನ್ನು ನೋಡ್ಕೊಳ್ಳೋಕ್ಕೆ ಅಕ್ಕ ಇದ್ದಾಳೆ. ಇನ್ನು ಇವರಿಬ್ಬರಿಗೆ ಟೆನ್ಷನ್ನು ಅಥವಾ ಯೋಚನೆ ಏನೂ ಇರಲಿಲ್ಲ. ಪ್ರತಿ ರಾತ್ರಿ ಎಂಜಾಯ್ ಇಬ್ಬರು ರೆಡಿ ಮಾಡ್ತಿದ್ರು. ಕರಣ್, ಯಾಕಿವತ್ತು ಇಷ್ಟೊಂದು ಸಪ್ಪಾಗಿದ್ದೀಯಾ?
ಎಂದು ಕೇಳಿದಾಗ, ನಿಮ್ಮ ಅಕ್ಕ ಇವತ್ತು ಹಾಸ್ಪಿಟಲಲ್ಲಿ ಇದ್ದಾಳೆ ಕಣೋ ಅದಕ್ಕೆ ಅಂದಾಗ, ಆಯಿತು ಬಿಡು ಅದಕ್ಕೇನೀಗ, ಯಾಕೆ ಸಪ್ಪಾಗಿದೆಯಾ ಅಂತ ಕೇಳಿದಾಗ, ನಮ್ಮಿಬ್ಬರ ಸಂಬಂಧ ಅವಳಿಗೆ ಗೊತ್ತಾದರೆ ಈಗ ನಿಮ್ಮಪ್ಪ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬರ್ತಾಳಲ್ವಾ ಅಂತ ಹೇಳುತ್ತಾ, ಆದರೆ ಕರಣ್ ಮಾತ್ರ ಮನಸ್ಸಿನಲ್ಲಿ, ಹೌದಾ ನನ್ನ ಮೊದಲನೇ ಹೆಂಡತಿ ಬರ್ತಿದ್ದಾಳಾ ಅಂತ ಖುಷಿ ಪಡುತ್ತಾ, ಬರಲಿ ಬಿಡು ಅದಕ್ಕೇನು, ನಿನಗೆ ಸಂಕೋಚ ಎನ್ನುತ್ತಾ ಉತ್ತರಿಸಿದ. ಆದರೆ ತಾಯಿಗೆ ಮಾತ್ರ, ಲೋ ಆಗಲ್ವೋ, ನನ್ನ ಮಗಳಿಗೆ ಗೊತ್ತಾದರೆ ನನ್ನ ಮೇಲೆ ಅಸಹ್ಯ ಪಡಲ್ವೋ, ಹುಷಾರು, ನಾವಿಬ್ಬರ ಸಂಬಂಧ ಅವಳಿಗೆ ಗೊತ್ತಾದರೆ ನಾನಂತೂ ಮುಖ ಹತ್ತಿ ಓಡಾಡೋಕ್ಕಾಗಲ್ಲ, ಗೊತ್ತಲ್ಲ ಏನೆಲ್ಲ ಅನಾಹುತ ಸಂಭವಿಸುತ್ತೆ ಅಂತ ಹೇಳ್ತಿದ್ಲು. ಅಯ್ಯೋ ಆಯ್ತಮ್ಮ, ಅವಳಿಗೆ ಹೇಗೆ ಗೊತ್ತಾಗುತ್ತೆ ವಿಚಾರ, ನಾನು ಹೇಳಬೇಕು ಇಲ್ಲ ನೀನು ಹೇಳಬೇಕು, ನಾನಂತೂ ಹೇಳಲ್ಲಪ್ಪ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದ. ಚಿಂತಿಸದಿರು ಎನ್ನುತ್ತಾ ತಾಯಿಗೆ ಎಗ್ಗಿಲ್ಲದಂತೆ ಸರ್ವಿಸ್ ಕೊಡ್ತಾ ಆ ದಿನವನ್ನು ಎಂಜಾಯ್ ಮಾಡ್ತಿದ್ರು. ಜನ್ಮ ಪೂರ್ತಿ ಸಾಕಾಗುವಲ್ಲ ನಿನ್ನ ಜೊತೆ ಇದ್ದರೆ, ಮೊದಲು ನಿನ್ನ ಅಪ್ಪನಿಗೆ ಊಟ ರೆಡಿ ಮಾಡಿ ತೆಗೆದುಕೊಂಡು ಹೋಗ್ತೇನೆ, ಬಂದ ನಂತರ ನಿನಗೆ ಮನಸ್ಸಿಗೆ ಬಂದ ಹಾಗೆ ನನ್ನನ್ನು ಯೂಸ್ ಮಾಡ್ಕೊ ಎನ್ನುತ್ತಾ ಬಟ್ಟೆಯನ್ನು ಹಾಕಿಕೊಳ್ಳಲು ಮುಂದಾದ್ಲು. ಆದರೆ ಈ ಕಡೆ ಪಾಪ ಅಕ್ಕನ ನೆನೆಸ್ಕೊಂಡು ಇವತ್ತು ಹ್ಯಾಂಡ್ ವರ್ಕ್ ಮಾಡಿಕೊಂಡ, ಇವತ್ತು ನಾನೇ ಊಟ ತೆಗೆದುಕೊಂಡು ಹೋಗ್ತೀನಿ ಅಂತ ಕೂಡ ಅಮ್ಮನ ಹತ್ರ ಹೇಳ್ಕೊಂಡ. ಆಗ ಅಮ್ಮ ಕೂಡ ಅಯ್ಯೋ ಓಡಾಡಿ ಸುಸ್ತಾಗ್ಬಿಡತ್ತೆ, ಇವನೇ ಹೋಗಲಿ ಅಂದ್ಕೊಂಡು ಓಕೆ ಅಂತ ಹೇಳಿ ಬಾಕ್ಸನ್ನು ರೆಡಿ ಮಾಡಿ ಕೊಟ್ಲು. ಇವತ್ತಾದರೂ ನನ್ನ ತಂಗಿಗೆ ರೆಸ್ಟ್ ಸಿಗುತ್ತೆ ಎಂದು ಊಟ ರೆಡಿ ಮಾಡಿಕೊಟ್ಟು, ಆದರೆ ಅವಳಿಗೇನು ಗೊತ್ತು, ತನ್ನ ಅಕ್ಕ ಅಂದರೆ ಅವಳ ಮಗಳು ಇವನ ಮೊದಲ ಹೆಂಡತಿ ಹಾಕ್ಬಿಟ್ಟಿದ್ಲು ಆಗಲೇ ಅಂತ. ಹಾಸ್ಪಿಟಲ್ಗೆ ಹೋದ ನಂತರ ಹೆಂಡತಿ ತವರಿಂದ ಬಂದ ಹಾಗೆ ಈ ಕಡೆ ಅವಳು ಕರಣ್ನ ನೋಡ್ತಾ ಇರ್ತಾಳೆ. ಯಾಕಂದರೆ ಅವಳಿಗೂ ಕೂಡ ಏನೂ ಬೇಕಾಗಿತ್ತು, ಆದರೆ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿರಲಿಲ್ಲ. ಅಕ್ಕ ನೋಡ್ತಾನೆ ಕರಣ್, ಅಯ್ಯೋ ಅಕ್ಕ ನೀನಾ ಇದು, ಏನು ಇಷ್ಟೊಂದು ಸಣ್ಣಕ್ಲಾಗ್ಬಿಟ್ಟಿದ್ಯಾ ಪಾಪ. ಈ ಕಡೆ ಕರ್ಣ ನೋಡಿ, ಏನು ನೀನು ಇಷ್ಟೊಂದು ದಪ್ಪಾಗಿದೆಯಾ ಎನ್ನುತ್ತಾ ಕೇಳ್ತಿದ್ಲು. ಆದರೆ ಅಕ್ಕನ ಕಟ್ಟುಗಳನ್ನು ನೋಡಿ ತನ್ನ ಮೊದಲಿನ ಹಾಗೆ 7 ಇಂಚಿನಷ್ಟು ಊದಿ ಬರ್ತಿತ್ತು. ಅದನ್ನು ನೋಡಿದ ಅಕ್ಕ, ಪರವಾಗಿಲ್ಲ ಬಿಡು, ನಾನು ನೋಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೆಳ್ಕೊಬಿಟ್ಟಿದ್ಯಾ ಎನ್ನುತ್ತಾ ಬರಮಾಡಿಕೊಂಡು ಅಪ್ಪನಿಗೆ ಊಟ ಮಾಡಿಸ್ತಿದ್ಲು. ಕರಣ್ ಮಾತ್ರ ತನ್ನ ಕಣ್ಣುಗಳನ್ನು ಅಲಗಾಡಿಸದೆ ಅಕ್ಕನ ಸೌಂದರ್ಯವನ್ನು ಸವಿತಿದ್ದ. ಅವಳ ಮೈಕಟ್ಟುಗಳನ್ನು ನೋಡ್ತಿದ್ದ. ಆದರೆ ತಂದೆ ರಘುವಿಗೆ ಮಾತ್ರ ಇದ್ಯಾವುದೂ ಸಹ ಯೋಚನೆ ಬರ್ತಿರ್ಲಿಲ್ಲ. ಯಾರಿಗೆ ತಾನೇ ಅನುಮಾನ ಬರುತ್ತೆ ಹೇಳು, ತಮ್ಮ ಅಕ್ಕ ಈ ರೀತಿ ಮಾಡ್ತಾಳೆ ಅಂದರೆ. ತನ್ನ ನಿದ್ದೆ ಆಯಿತು ಅಂತ ತಿಳ್ಕೊಂಡು ಮಲಗ್ತಿದ್ರು. ಊಟ ಮಾಡಿಸ್ಕೊಂಡು ಸ್ವಲ್ಪ ಟಾಯ್ಲೆಟ್ ಹೋಗಿ ಬಂದು ಮಲಗಿದ್ರೆ ಅವರು ಹೇಳ್ತಿದ್ದೇನು ಊಟ ಮಾತ್ರ ಸಮಯಕ್ಕೆ. ಅಕ್ಕ ಕೇಳ್ತಿದ್ಲು ಹೇಗಿದೆಯೋ ಜೀವನ ಅಂತ. ಆದರೆ ಕರಣ್ ಮಾತ್ರ ನೀನಿಲ್ಲದೆ ಹೋಗಿದೆ ಕಣೆ, ಪ್ರತಿದಿನ ಉಪವಾಸ ಎನ್ನುತ್ತಾ ಉತ್ತರಿಸ್ತಿದ್ದ. ಹೋಗಲಿ ಬಿಡು, ನಾನೀಗ ಬಂದಿದ್ದೀನಲ್ಲ ನಿನಗೆ ಎಲ್ಲವನ್ನ ನೀಡಲು ಎನ್ನುತ್ತಾ ತನ್ನ ಜೀವನದ ಆಸೆ ಆಕಾಂಕ್ಷೆಗಳು ಅಥವಾ ಒಂದು ಜೀವನದ ಒಂದಷ್ಟು ಕಹಿ ಘಟನೆಗಳನ್ನು ಹೇಳ್ತಾ ಕೊಡುತ್ತಲು. ಟೈಮ್ ಆದ ಕಾರಣ ಎಲ್ಲರೂ ನಿದ್ರೆಗೆ ಜಾರಿದ್ರು. ಆದರೆ ಹಾಸ್ಪಿಟಲ್ನಲ್ಲಿ ಎದ್ದಿದ್ದು ಮಾತ್ರ ಇವರಿಬ್ಬರೇ. ಇದೇ ಸರಿಯಾದ ಸಮಯ ಎನ್ನುತ್ತಾ, ಅಕ್ಕ ಇವತ್ತು ಇಲ್ಲೇ ಮಲಗು, ನಾನು ಒಬ್ಬಳೇ ಎನ್ನುತ್ತಾ ಕೇಳಿಕೊಂಡ್ಲು. ಹೇಗಿದ್ರು ಇಂದು ತಾಯಿ ವಿಶ್ರಾಂತಿ ನೀಡುವ ಸಂದರ್ಭ ಬಂದಿದೆ. ಅವಳು ಕೂಡ ಹೇಳಿದ್ಲು ಇವತ್ತು ನನಗೆ ವಿಶ್ರಾಂತಿ ಬೇಕು ಅಂತ. ಹಾಗಾಗಿ ಆಯಿತು ಅಕ್ಕ, ನಾನು ಇಲ್ಲೇ ಮಲಗ್ತೇನೆ, ನಾನು ಇಲ್ಲೇ ಮಲಗಿ ನೀನು ಅಲ್ಲಿ ಮಲಗು ಅಂತ ಇಬ್ಬರು ಡಿಸೈಡ್ ಆಗಿ ಮಲಗಿದ್ರು. ಅವರ ಬೆಡ್ ಮಾತ್ರ ಗೋಡೆಯ ಕಡೆಗೆ ಇದ್ದಿದ್ದರಿಂದ ಬೆಡ್ ಕೆಳಗೆ ಇಬ್ಬರು ಮಲ್ಕೊಂಡ್ರು. ಬಿಸು ಮಾತಿನಲ್ಲಿ ಈ ಕಡೆ ಪಾಪ ರಘು ಮಲಗಿದ್ದಾನ ಅಂತ ಕೇಳಿದಾಗ, ನಿನಗೆ ಸಿಗುವ ಸುಖ ಅವನಲ್ಲಿ ಸಿಗ್ತಿಲ್ಲ ಕಣೋ, ಅವನು ಸ್ವಲ್ಪ ಬೋರಿಂಗು ಅಂತ ಹೇಳಿದ್ಲು. ಆದರೆ ಕರಣ್ ಮಾತ್ರ ಯಾಕೆ ಈಗಂತೀಯ, ನೋಡೋಕೆ ಮಾತ್ರ ಗಟ್ಟಿಮುಟ್ಟಾಗಿ ಚೆನ್ನಾಗಿದೆಯಲ್ಲೇ ಅಂದಾಗ, ಅಯ್ಯೋ ಅದೆಲ್ಲ ಏನಿದ್ರಪ್ಪ, ಮನಸ್ಸಲ್ಲಿರಬೇಕು, ಗಂಡ ಚೆನ್ನಾಗಿ ನೋಡ್ಕೊಳ್ತಿಲ್ಲ, ನೀನು ಬೇಕು, ನನ್ನ ಗಂಡ ಬೇಡ ಅನ್ನೋ ಥರ ಷಂಡ ಇದ್ದ ಹಾಗೆ ಅಂತ ಹೇಳಿದ್ಲು. ಕೆಲಸ ಅಂತಾನೆ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಅದನ್ನೇ ಕೆದಕ್ತಿರ್ತಾನೆ. ನಾನೇ ಮೈ ಮೇಲೆ ಬಿದ್ದರೂ ಹೋದಾಗ ಮಾತ್ರ 3 ಇಂಚಿನಷ್ಟು ತೋರಿಸಿ 2-3 ಸಲ ಆಗ್ತಾ ಅಂದರೆ ಸುಸ್ತಾಗಿ ಪಕ್ಕದಲ್ಲಿ ಬೀಳ್ತಾನೆ. ಇದನ್ನು ನಾನು ಯಾರಿಗೆ ಹೇಳಿ. ಕೊನೆಗೆ ಇನ್ನೊಮ್ಮೆ ನೆನೆಸ್ಕೊಂಡು ಸೌತೆಕಾಯಿ ಅಥವಾ ಕ್ಯಾರೆಟನ್ನು ಹಾಕ್ಕೊಂಡು ಹಾಗೆ ಮಲ್ಕೊಳ್ತಾನೆ. ಏನು ಮಾಡಲಿ ಎಂದು ಆ ಸಂದರ್ಭ ಸಿಕ್ಕಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಈ ಸಮಯ ಸಿಕ್ಕಿದೆ, ಸೊ ಎಂಜಾಯ್ ಮಾಡೋಣ, ನೀನೇ ನಾನು ಹುಟ್ಟುವ ಮಕ್ಕಳಿಗೆ ಅಪ್ಪನಾಗೋದು ಅಂತ ಹೇಳಿದ್ಲು. ಅದನ್ನು ಕೇಳಿದ ತಕ್ಷಣ ಅವನಿಗೆ ಖುಷಿ ಆಯಿತು. ತನ್ನ ಹುಟ್ಟು ಸೀರೆಯನ್ನು ಮೇಲೆ ಕಿತ್ತಿದ್ಲು. ಇಷ್ಟಕ್ಕೆಲ್ಲ ನೀನು ಯಾಕೆ ಚಿಂತೆ ಮಾಡ್ತೀಯಾ, ನಾನಿಲ್ವಾ, ಅವತ್ತೇ ಭಾಷೆ ಕೊಟ್ಟೆ ತಾನೇ ನಾನು, ನಿನಗೇನೇ ಬೇಕಿದ್ರು ನಾನಿರ್ತೀನಿ ಅಂತ. ಈಗಲೇ ಶುರು ಮಾಡೋಣ. ನೀನು ಹುಟ್ಟಿಸುವ ಮಕ್ಕಳಿಂದ ಏನಾದರೂ ಅದು ಬಂದರೆ ಮೊದಲು ನಿನಗೆ ಕೊಡಿಸುವೆ, ಮೊದಲು ನನಗೆ ಕಾಯಲು ಸಾಧ್ಯವಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ನೀನು ಅಪ್ಪನಾಗುವ ನಂತರ ದಿನಗಳಲ್ಲಿ ನಾನೇ ನಿನಗೆ ಅದನ್ನು ತಂದು ಕೊಡ್ತೀನಿ, ಇಲ್ಲ ಬೇಡ ಎನ್ನುತ್ತಾ ಅಂದು 7 ಇಂಚಿನಷ್ಟು ಬೆಳೆದಿದ್ದ ಆ ತಮ್ಮನನ್ನು ಲೈಟ್ ಆಫ್ ಮಾಡಿದ್ರಿಂದ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಅಕ್ಕನ ಮೇಲೆ ಎರಗಿ ಎಗ್ಗಿಲ್ಲದಂತೆ ರಭಸಕ್ಕೆ ಅಕ್ಕನು ಎಗ್ರಿ ಬಿಡ್ತಿದ್ಲು. ನಂತರ ಸುಮಾರು ಬೆಳಗಿನ ಜಾವದವರೆಗೂ ಎಂಜಾಯ್ ಮಾಡಿದ್ರು. ಅವರನ್ನು ಡಿಸ್ಟರ್ಬ್ ಮಾಡೋಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಧನ್ಯವಾದ, ಶುಭವಾಗಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕತೆ ಮುಂದುವರಿಯುತ್ತೆ.